ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಬಹಳ ವಸ್ತುಗಳು ಹೀಗೆ ಇರುತ್ತವೆ. ಅದನ್ನು ನಾವು ನಾರ್ಮಲ್ ಕಣ್ಣುಗಳಿಂದ ನೋಡಲು ಆಗಲ್ಲ. ಫಾರ್ ಎಕ್ಸಾಂಪಲ್, ಇಂಜೆಕ್ಷನ್ ತಗೊಂಡಿದಾಗ ಅಥವಾ ಸೊಳ್ಳೆ ಕಚ್ಚಿದಾಗ ಆ ಜಾಗ ಹೇಗೆ ಆಗಿರುತ್ತೆ ಎಂಬುದು ನಾವು ಕೇವಲ ಮೈಕ್ರೋಸ್ಕೋಪ್ನಲ್ಲಿ ನೋಡಬಹುದು. ಆ್ಯಂಡ್ ಇರುವೆಯನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ರಾಕ್ಷಸನ ಹಾಗೆ ಕಾಣಿಸುತ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ಇದೇ ರೀತಿಯಾದ ವಸ್ತುಗಳನ್ನು ಮೈಕ್ರೋಸ್ಕೋಪ್ನ ಹೆಲ್ಪ್ನಿಂದ ನೋಡೋಣ. ವಿಡಿಯೋವನ್ನು ನೋಡಿ ನೀವು ಆಶ್ಚರ್ಯಗೊಳ್ಳುತ್ತೀರಾ. ನಂಬರ್ 3, ಇಂಜೆಕ್ಷನ್ ಎಷ್ಟೇ ಸಣ್ಣದಿರಲಿ ಆದರೂ ಕೂಡ ಅದನ್ನು ತಗೊಳ್ಳುವುದು ಎಲ್ಲರಿಗೆ ಹೆದರಿಕೆ ಆಗುತ್ತದೆ. ಆದರೆ ನೀವು ಎಂದಾದರೂ ಸೂಜಿಯನ್ನು ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ನೋಡಿದ್ದೀರಾ? ಆ್ಯಂಡ್ ನೀವು ಇಂಜೆಕ್ಷನ್ ತಗೊಂಡ ನಂತರ ಎಲ್ಲಿ ಸೂಜಿ ಚುಚ್ಚಿರುತ್ತದೆ ಆ ಜಾಗವನ್ನು ನೋಡಿದ್ದೀರಾ? ನೀವು ಸೂಜಿ ಚುಚ್ಚಿರುವ ಜಾಗವನ್ನು ನೋಡಿ ಶಾಕ್ ಆಗುವಿರಿ. ಸೂಜಿಯನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಹೀಗೆ ಕಾಣಿಸುತ್ತದೆ. ಆ್ಯಂಡ್ ಸೂಜಿ ಚುಚ್ಚಿರುವ ಜಾಗವನ್ನು ನೋಡಿದರೆ ನಿಮಗೆ ಈ ರೀತಿಯಾಗಿ ಬಹಳ ಭಯಂಕರವಾಗಿ ಕಾಣಿಸುತ್ತದೆ. ನಂಬರ್ 2, ಫ್ರೆಂಡ್ಸ್, ಇರುವೆಗಳು ಅಂಟಾರ್ಟಿಕ್ವನ್ನು ಬಿಟ್ಟು ಜಗತ್ತಿನ ಎಲ್ಲ ಜಾಗಗಳಲ್ಲಿ ಇವೆ. ಆದರೆ ನಿಮಗೆ ಗೊತ್ತಾ, ಈ ಇರುವೆ ನೋಡಲು ಎಷ್ಟು ಸಣ್ಣ ಆ್ಯಂಡ್ ಸೈಲೆಂಟ್ನ ಹಾಗೆ ಕಾಣಿಸುತ್ತವೆ. ಆದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಇವು ಬಹಳ ಭಯಂಕರ ಡೇಂಜರಸ್ ಆಗಿ ಕಾಣಿಸುತ್ತದೆ. ನೀವು ಇಲ್ಲಿ ನೋಡಬಹುದು, ಇರುವೆಯ ಮುಖ ಎಷ್ಟೊಂದು ಡಿಫ್ರೆಂಟ್ ಆ್ಯಂಡ್ ಭಯಂಕರವಾಗಿ ಕಾಣಿಸುತ್ತಿದೆ. ಇರುವೆಯ ಕಣ್ಣು ಕರಿಯಾದ ಮುತ್ತಿನ ಹಾಗೆ ಕಾಣಿಸುತ್ತಿದೆ. ಇರುವೆಯ ಮುಖ ಮೂವಿನಲ್ಲಿರುವ ಡೆವಿಲ್ ರಾಕ್ಷಸನ ಹಾಗೆ ಕಾಣಿಸುತ್ತಿದೆ. ಇರುವೆಗಳ ಬೇರೆ ಬೇರೆ ಸಮಥಿಂಗ್ 1200 ಪ್ರಜಾತಿಗಳಿವೆ. ನೀವು ಈ ಪಿಕ್ಚರ್ ನೋಡಿ, ಎಷ್ಟು ಡಿಫ್ರೆಂಟ್ ಇರುವೆಗಳಿವೆ. ನಂಬರ್ 1, ಮನುಷ್ಯರ ಕಣ್ಣು ಹ್ಯೂಮನ್ ಬಾಡಿನ ಬಹಳ ಸುಂದರವಾದ ಪಾರ್ಟ್ ಇದೆ. ಆದರೆ ನಿಮಗೆ ಇದು ಗೊತ್ತಾ, ಮೈಕ್ರೋಸ್ಕೋಪ್ನಲ್ಲಿ ಮನುಷ್ಯನ ಕಣ್ಣು ಹೇಗೆ ಕಾಣಿಸಬಹುದು? ಸ್ಕ್ರೀನ್ನಲ್ಲಿ ನೀವು ಈಗ ನೋಡುತ್ತಿರಬಹುದು. ಇದು ಒಂದು ಯೂನಿವರ್ಸ್ನಲ್ಲಿರುವ ಬ್ಲ್ಯಾಕ್ ಹೋಲ್ನ ಹಾಗೆ ಕಾಣಿಸುತ್ತಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಆ್ಯಂಡ್ ಮುಂದೆ ಕೂಡ ಇದೇ ರೀತಿಯಾದ ಅಮೇಜಿಂಗ್ ವಿಡಿಯೋ ನೋಡಲು ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ. ಏಕೆಂದರೆ ನಮ್ಮ ಹೊಸ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ತಲುಪಲು